ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಇವತ್ತಿನೊಬ್ಬ ವಿಷಯ ಇವತ್ತು ಕಸ್ಟಮರ್ ಮೀಟಿಂಗ್ ಇತ್ತು, ಮುಗಿಸೋಣ ಅಂತ ಹೊಡ್ತಾ ಇದ್ವಿ. ಹೊಡೆದಾಗೂ ಮುಂಚೆ ಒಂದು ರಾಗಿ ಗಂಜಿ ಕೊಡ್ತೀವಿ. ಆಮೇಲೆ ನಮ್ದಿರೋ ಡಿಸ್ಪ್ಲೇದಲ್ಲಿ ಬೆಕ್ಕನ್ನ ಮುಟ್ಟಕ್ಕೆ ಹೋದ್ರೆ ಮೈ ಮುಟ್ಟಕ್ಕೆ ಹೋದೆ. ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಕೃಷ್ಣ ನೋಡ್ ಹುಡುಗರು ಎಷ್ಟ್ ಚೆನ್ನಾವ್ರೆ ಅಂತ ಚೆಕ್ ಮಾಡಕ್ ಬರ್ಬೇಡ. ರೆಡಿಯಾಗಿ ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಆಕ್ಟಿವ್ ಸೀದಾ ಆಫೀಸ್ ಕಡೆಗೆ ಹೊರಟೆ. ಆಫೀಸಿಂದ ಹೋಗ್ಬಿಟ್ಟೆ. ಆಫೀಸಲ್ಲಿ ಪಾರ್ಸಲ್ ಇತ್ತು, ಪಾರ್ಸಲ್ ತಗೊಂಡು ಸೀದಾ ಕೆಳಗಡೆ ಬಂದು ಎಲೆಕ್ಟ್ರಿಕ್ ಗಾಡಿ ಅಲ್ಲಿಂದ ಸೀದಾ ಶಶಾಂಕ್ನ ಕರ್ಕೊಂಡು ಅಲ್ಲಿಂದ ಹೊರಟೆ. ಬೈಕ್ ತಗೊಂಡು 120 ಹೊರಟೋಗೋದು ಓ ಅಂತ. 120 ಹೋದ್ರೆ ಯಾರೋ ನೋಡ್ತಾರೆ ನಿನ್ನ. ಅವನು ಅಲ್ಲಿಂದ ಹೋಗೋ ಸ್ಪೀಡ್ಗೆ ನನಗೆ ಭಯ ಆಗೋಯ್ತು. ಅಲ್ಲಿಂದ ಸೀದಾ ಹೊಡ್ತಾ ನಮಗೆ ಸದಾಶಿವನಗರಲ್ಲಿ ಅಪ್ಪು ಬಾಸ್ ಮನೆ ನೋಡಿದ್ವಿ. ಅಪ್ಪು ಬಾಸ್ ಮನೆ ನೋಡಿದಾಗೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಇಲ್ಲಿ ಹಿಂಗೆ ಪಾಸ್ ಆಗ್ತಾ ಇರಬೇಕಾದ್ರೆ ನಂಗೆ ಒಂದೇ ಒಂದು ಸಲ ಫೋಟೋ ಕೊಟ್ಟಿದ್ರು ಅವರು. ಅದು ಇನ್ನೂ ಈಗಲೂ ನೆನಪಿದೆ. ಅಲ್ಲಿಂದ ಸೀದಾ ನೋಡಿಕೊಂಡು ಸೀದಾ ಮಾಲ್ ಆಫ್ ಏಷ್ಯಾ ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ಸೀದಾ ನಾವು ಜುಡಿಷಿಯಲ್ ಲೇಔಟ್ ಹತ್ರ ಬಂದ್ವಿ. ಜುಡಿಷಿಯಲ್ ಲೇಔಟ್ ಹತ್ರ ಬಂದಾಗ ಸೀದಾ ನಮ್ಮ ಕಸ್ಟಮರ್ ಪ್ಲೇಸ್ ಹತ್ರ ಬಂದ್ವಿ. ಕಸ್ಟಮರ್ ಪ್ಲೇಸ್ ಗುಡಿ ಬ್ಯಾಸ್ಕೆಟ್. ಆ ಬ್ಯಾಸ್ಕೆಟ್ ಕಸ್ಟಮರ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಹೊರಡೆ ಎಲ್ಲ ಇಂಟೀರಿಯರ್ ಸಕ್ಕದಾಗಿತ್ತು. ಅವ್ರದ್ದು ಇಂಟೀರಿಯರ್ ನೋಡಿ ಎಲ್ಲ ಡಿಸ್ಪ್ಲೇ ಎಲ್ಲ ನೋಡಿಕೊಂಡು ನಾವು ಹಂಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಎಲ್ಲ ಕಸ್ಟಮರ್ ಮೀಟಿಂಗ್ ಎಲ್ಲ ಮುಗೀತು. ಗಾಡಿ ಎತ್ಕೊಂಡು ಸೀದಾ ನಾವು ಯಲಹಂಕ ಕಡೆ ಹೊರಟ್ವಿ. ಯಲಹಂಕ ನಮ್ ಚಿಕ್ಕಪ್ಪನ ಗಾಡಿ ಅದು, ನನ್ನ ವೆಹಿಕಲ್ ಅಲ್ಲ ಅದು. ಪದೇ ಈ ಟ್ರಾಫಿಕಲ್ಲಿ ಹೆಂಗಾರೆ ಗಾಡಿ ಓಡಿಸ್ಕೊಂಡು ಸೀದಾ ಬೇಗ ಹೋಗ್ಬೇಕು. ಕಸ್ಟಮರ್ ಕಾಲ್ ಮಾಡ್ತಾ ಇರೋದು. ಫೈನಲ್ ಆಗಿ ರೀಚ್ ಆದ್ವಿ ಕಸ್ಟಮರ್ ಪ್ಲೇಸಲ್ಲಿ. ಬಿಟ್ರೆ ನೋಡ್ಬಿಟ್ಟು ಮೇಡಮ್ ಫುಲ್ ಖುಷಿ ಆಗೋದ್ರ ನಾವು ಬಂದ ತಕ್ಷಣ. ಫೈನಲಿ ಅವ್ರ ಕೈಯಲ್ಲಿ ಕೊಟ್ಟ ಮೇಲೆ ಸಮಾಧಾನ ಇಲ್ಲ. ಸೀದಾ ಮಂಡಕ್ಕಿನ ಮಾತಾಡ್ಸ್ಕೊಂಡು ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ, ಓದಲ್ಲಿ ಬಂದಲ್ಲಿ ಎಲ್ಲ. ಓಯ್ ಬತ್ತೀಯಾ? ಪಾನಿಪುರಿ ತಿನ್ನಕ್ ಹೋಯ್ತಾ ಇದ್ದೀನಿ, ಬಾ ಇರ್ಲಿ. ದಿನ ಸ್ನಾನ ಮಾಡ್ತೀಯನೋ ಥೂ ಅಸಹ್ಯ. ಟುಸ್ಟ್ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.